ಹರಕುಬಾಯಿ ಭಾಸ್ಕರ್ ಪ್ರಸಾದ್ಗೆ ಅಂಬಣ್ಣನ ಜವಾಬು ಭಾಗ 3 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಒಳ ಮೀಸಲಾತಿ ಈ ರೀತಿ ಜಗಳ ಮಾಡಿಕೊಂಡು ಈ ರೀತಿಯಾಗಿ ಹೋರಾಟಗಳನ್ನ ಒಡೆದೋದ್ರೆ ಯಾವತ್ತಿಗೂ ಕೂಡ ಒಳ ಮೀಸಲಾತಿ ಜಾರಿ ಆಗೋದಿಲ್ಲ. ಭಾಸ್ಕರ್ ಪ್ರಸಾದ್ 500 ಜನ ಭಿಕ್ಷೆ ಬೇಡಿ ಫ್ಲೈಟ್ಗೆ ದಿಲ್ಲಿಗೆ ಬಂದಿದ್ದಾರೆ ಅಲೆಮಾರಿಗಳು ಎನ್ನುವುದು ನಿನಗೆ ನೆನಪಿರಲಿ. ಆ ವಿಚಾರವನ್ನ ಇವತ್ತು ಅಂಬಣ್ಣ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಹೋರಾಟ ಮಾಡಲಿಕ್ಕೆ ಒಂದು ಸೈದ್ಧಾಂತಿಕ ನೆಲೆ ಇರಬೇಕು, ಹೋರಾಟ ಮಾಡಲಿಕ್ಕೆ ಒಂದು ಬದ್ಧತೆ ಇರಬೇಕು, ಹೋರಾಟ ಮಾಡಲಿಕ್ಕೆ ಒಂದು ಜವಾಬ್ದಾರಿ ಇರಬೇಕು. ಆಗ ಮಾತ್ರ ಸಾಧ್ಯವಾಗುತ್ತದೆ. ನಂತರ ನಾವು ಯಾವುದೋ ಒಂದು ಕ್ರಾಂತಿಕಾರಿನೋ ಅಥವಾ ಮತ್ತೊಂದು ಹೋರಾಟಗಳು ಮಾಡಿ ನಾವು ಬೇಸ್ ಅನ್ಸ್ಕೊಳ್ಳೋದಲ್ಲ. ಅದು ನಮ್ಗೆ ನಿಮ್ ಬಗ್ಗೆ ಹೇಳೋಕ್ಕೂ ನಮ್ಗೆ ಅವಶ್ಯಕತೆ ಇಲ್ಲ. ಅದು ನಿನ್ನ ಕೆಲಸ, ನೀನೇನಾದ್ರೂ ಮಾಡ್ಕೊ, ನನಗೆ ಅದು ಸಂಬಂಧ ಇಲ್ಲ. ಅದು ನಿನ್ನ ವೈಯಕ್ತಿಕ ಸಂಬಂಧ. ಆದರೆ ಬೂಟ್ ಪಾಲಿಶ್ ಮಾಡುವಂತ ಕೆಲಸ ನಿನ್ನಿಂದ ನಾನು ಟ್ರೈನಿಂಗ್ ಪಡಿಬೇಕಾ ಎನ್ನುವಂತ ಮಾತಿಗೆ ತಿರುಗೇಟು ನೀಡಿದ್ದಾರೆ ಅಂಬಣ್ಣ ಯರಳುಕರ್. ಬಂಧುಗಳೇ, ಯಾಕೆ ವಿಷಯನ ನಿಮ್ಮ ಮುಂದೆ ನಾವು ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೇವೆ ಅಂದ್ರೆ, ಭಾಸ್ಕರ್ ಪ್ರಸಾದ್ ಕೇವಲ ಒಂದು ಫೇಸ್ಬುಕ್ ಲೈವ್ ಬಂದು ತನ್ನದೇ ಆದಂತಹ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬಾಲಬುಡಕರು, ಬೂಟ್ ನೆಕ್ಕವರು ಮತ್ತು ಮಹದೇವಪ್ಪನ ಚೇಲಗಳು ಹೀಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋ ಮೂಲಕ ನಾನೊಬ್ಬನೇ ಮಾದಿಗ ಸಮಾಜದ ಲೀಡರ್ ಅನ್ನಿಸ್ಕೊಂಡು ಬರಬೇಕಂತ ಹೊರಟಿರುವಂತ ಭಾಸ್ಕರ್ ಪ್ರಸಾದ್ಗೆ ಅಂಬಣ್ಣ ಕೊಟ್ಟಿರುವಂತ ಜವಾಬ್ಗೆ ತಂಡ ಹೊಡೆದಿದ್ದಾರೆ ಭಾಸ್ಕರ್ ಪ್ರಸಾದ್. ಇಲ್ಲಿ ಕರ್ನಾಟಕದಲ್ಲಿ ಏಕೈಕ ಮಾದಿಗ ಸಮಾಜದಲ್ಲಿ ಆಂಜನೇಯ ಇರ್ತಕ್ಕಂಥ ಶಕ್ತಿ ಬಲ ಮತ್ತೊಬ್ಬ ಮಾದಿಗ ನಾಯಕನಿಗಿಲ್ಲ. ಇಡೀ ರಾಜ್ಯದಲ್ಲೇ ಹೇಳ್ತಾ ಇದ್ದೀನಿ, ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ತೊಡೆ ತಟ್ಟಿ ಹೇಳ್ತಾ ಇದ್ದೀನಿ, ಆಂಜನೇಯ ಇರ್ತಕ್ಕಂಥ ಬದ್ಧತೆ, ಪ್ರಾಮಾಣಿಕತೆ ಮತ್ತೊಬ್ಬ ಮಾದಿಗ ಸಮಾಜದ ಲೀಡರ್ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಅಂಬಣ್ಣ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಈ ಮೀಸಲಾತಿ ಜಾರಿ ಆಗಬೇಕಾದ್ರೆ ಬಹಳಷ್ಟು ರೀತಿಗಳಿಂದ ತೊಡಕುಗಳಿದ್ದಾವೆ. ಈ ಮೀಸಲಾತಿ ಪಡೆಯಬೇಕಾದ್ರೆ ನಿಂತರ ಹೋರಾಟ ಮಾಡಿದ್ರೆ ಆಗಲ್ಲ ಭಾಸ್ಕರ್ ಪ್ರಸಾದ್, ಅರ್ಥ ಮಾಡ್ಕೋತಕ್ಕಂಥ ಮಾತನ್ನ ಅಂಬಣ್ಣ ಅವರು ಹೇಳಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅನ್ನೋದು ನಿಮಗೆ ನಾವು ಮತ್ತೆ ಈ ಭಾಗ 3ರಲ್ಲಿ ತೋರಿಸ್ತೀವಿ. ಉಳಿದ ಭಾಗ 4, 5 ಆಗ್ಬೋದು ಅಥವಾ 6 ಆಗ್ಬೋದು. ನೋಡೋಣ ಎಲ್ಲೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ವಿಚಾರ ಮಾಡೋಣ. ಭಾಸ್ಕರ್ ಪ್ರಸಾದ್, ನಿನ್ನ ಹೋರಾಟ ನಿನಗಿರ್ಲಿ, ಅಂಬಣ್ಣನ ಹೋರಾಟ ಅಂಬಣ್ಣನಿಗಿರುತ್ತೆ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಭಾಸ್ಕರ್ ಪ್ರಸಾದ್ಗೆ ಮತ್ತೆ ಚಾಟಿ ಇಟ್ಟು ಕೊಟ್ಟಿದ್ದಾರೆ ಅಂಬಣ್ಣ ಯರಳುಕರ್ ಅವರು. ಬನ್ನಿ ನೋಡ್ಕೊಂಡು ಬರೋಣ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ನನಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಮೀರಿ ಯಾವತ್ತು ಅಲೆಮಾರಿಗಳು ಮಾತಾಡಿ, ಸರ್ ನೀವು ಕೊಡ್ತಕ್ಕಂಥ ಯಾವುದೇ ಪ್ಯಾಕೇಜ್ ಬೇಕಾಗಿಲ್ಲ, ನೀವು MLC ಕೊಟ್ಟು ತಗೊಳಂಗಿಲ್ಲ, ನೀವು 1000 ಕೋಟಿ ಕೊಟ್ಟು ತಗೊಳಂಗಿಲ್ಲ, ನಮ್ಗೆ ಬೇಕಾಗಿದ್ದು 1%. ಇದು ಅವ್ರಿಗಿರ್ತಕ್ಕಂಥ ಬದ್ಧತೆ. ಅದನ್ನೇ ನಾವು ಹೈಕಮಾಂಡ್ ಹತ್ರ ಮಾತಾಡಿ, ಕಾಂಗ್ರೆಸ್ ಸರ್ಕಾರ 19ನೇ ತಾರೀಕಿಗೆ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದು ಇಲ್ಲಿಗಲಿದೆ, ಅಸಂವಿಧಾನಿಕ ಇದೆ ಅಂತ ಈಗಲೂ ಹೇಳ್ತೇನೆ, ಅವತ್ತು ಹೇಳಿದೆ. ಅಲೆಮಾರಿಗಳು ಸೆಪ್ಟೆಂಬರ್ಗೆ ಒಂದು ಹೋರಾಟ ಮಾಡಿ, ಅದಕ್ಕೆ ಶಿವಸುಂದರ್ ಅವರು ಬಂದಿದ್ರು, ಬಂಜಿಗೆರೆ ಅವರು ಬಂದಿದ್ರು, ಚೇತನ್ ಬಂದಿದ್ರು, ಕರ್ನಾಟಕದೆಲ್ಲ ಪ್ರಗತಿಪರರು ಬಂದಿದ್ರು. ಅವತ್ತು ನಾನು ಹೇಳಿದಿಷ್ಟೇ, ಕ್ಯಾಬಿನೆಟ್ ಕೋಮಾಕ್ ಹೋಗಿದೆ ಅಂತ ಹೇಳಿದ್ರು. ಅವತ್ತು ನಾನು ಹೇಳಿದಿಷ್ಟೇ, ಕ್ಯಾಬಿನೆಟ್ ಕೋಮಾಕ್ ಹೋಗಿದೆ ಅಂತ ಹೇಳಿದ್ರು. ಅವತ್ತು ನಾನು ಹೇಳಿದಿಷ್ಟೇ, ಕ್ಯಾಬಿನೆಟ್ ಕೋಮಾಕ್ ಹೋಗಿದೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅವ್ರು ಹಿಂಗೆ ಹೇಳ್ತಾನೆ ನಾವು ಉತ್ಸಾಹ, ಕಾಂಗ್ರೆಸ್ ಅವ್ರು ಹಿಂಗೆ ಹೇಳ್ತಾನೆ ನಾವು ಉತ್ಸಾಹ, ಕಾಂಗ್ರೆಸ್ ಅವ್ರು ಹಿಂಗೆ ಹೇಳ್ತಾನೆ ನಾವು ಉತ್ಸಾಹ, ಕಾಂಗ್ರೆಸ್ ಅವ್ರು ಹಿಂಗೆ ಹೇಳ್ತಾನೆ ನಾವು ಉತ್ಸಾಹ. ಕಾಂಗ್ರೆಸ್ ಅವ್ರು ಹಿಂಗೆ ಹೇಳ್ತಾರ? ಕಾಮನ್ ಸೆನ್ಸ್ ಇರಬಾರ್ದ ನಿನಗೆ? 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 ಕ್ಯಾಬಿನೆಟ್ ಕೋಮಕ್ ಹೋಗಿದೆ ಒಳ ಮೀಸಲಾತಿ ವಿಚಾರದಲ್ಲಿ. ಒಳ ಮೀಸಲಾತಿ ಜ್ವರ ಬಂದಿದ್ದು ಸರ್ಕಾರಕ್ಕೆ. ಕ್ಯಾಬಿನೆಟ್ ಕೋಮಕ್ ಹೋಗಿದೆ ಒಳ ಮೀಸಲಾತಿ ವಿಚಾರದಲ್ಲಿ. ಒಳ ಮೀಸಲಾತಿ ಜ್ವರ ಬಂದಿದ್ದು ಸರ್ಕಾರಕ್ಕೆ. ಕ್ಯಾಬಿನೆಟ್ ಕೋಮಕ್ ಹೋಗಿದೆ ಒಳ ಮೀಸಲಾತಿ ವಿಚಾರದಲ್ಲಿ. ಒಳ ಮೀಸಲಾತಿ ಜ್ವರ ಬಂದಿದ್ದು ಸರ್ಕಾರಕ್ಕೆ. ಕ್ಯಾಬಿನೆಟ್ ಕೋಮಕ್ ಹೋಗಿದೆ ಒಳ ಮೀಸಲಾತಿ ವಿಚಾರದಲ್ಲಿ. ಒಳ ಮೀಸಲಾತಿ ಜ್ವರ ಬಂದಿದ್ದು ಸರ್ಕಾರಕ್ಕೆ. ಇದೊಬ್ಬ ಕಾಂಗ್ರೆಸ್ ಅವನು ಹೇಳ್ತಾನೆ ಇದನ್ನ.
ನನ್ನ ಪಕ್ಷನಾ? ಪಕ್ಷದ ಹಿತಾಸಕ್ತಿ ನನ್ನ ಮುಖ್ಯನಾ? ನನ್ನ ಬದ್ಧತೆ ಒಳ ಮೀಸಲಾತಿ ಜಾರು ಆಗೋವರೆಗೂ ಅದು ಯಾರೇ ಇರಲಿ ತುರುಮುಖಾನೆ. ನನ್ನ ಬದ್ಧತೆ ಒಳ ಮೀಸಲಾತಿ ಜಾರು ಆಗೋವರೆಗೂ ಅದು ಯಾರೇ ಇರಲಿ ತುರುಮುಖಾನೆ. ನನ್ನ ಬದ್ಧತೆ ಒಳ ಮೀಸಲಾತಿ ಜಾರು ಆಗೋವರೆಗೂ ಅದು ಯಾರೇ ಇರಲಿ ತುರುಮುಖಾನೆ. ನನ್ನ ಬದ್ಧತೆ ಒಳ ಮೀಸಲಾತಿ ಜಾರು ಆಗೋವರೆಗೂ ಅದು ಯಾರೇ ಇರಲಿ ತುರುಮುಖಾನೆ. ರಾಹುಲ್ ಗಾಂಧಿ ಇರಲಿ, ಸೋನಿಯಾ ಗಾಂಧಿ ಇರಲಿ, ಸುರ್ಜೇವಾಲಾ ಇರಲಿ, ಸಿದ್ದರಾಮಯ್ಯನವರು ಇರಲಿ, ಅವ್ರ ಜೊತೆ ಎಲ್ಲರ ಜೊತೆ ಚರ್ಚೆ ನಡೀತಾ ಇದೆ ಇವರು ಕೂಡ. ನಿನ್ನೆ ಮೊನ್ನೆವರೆಗೂ ಪ್ರಿಯಾಂಕಾ ಖರ್ಗೆ ಅವರು ಭೇಟಿಯಾಗಿ ಬಂದಿದ್ದು ಅಲೆಮಾರಿಗಳ ವಿಚಾರದಲ್ಲಿ ಕ್ಯಾಬಿನೆಟ್ ತೀರ್ಮಾನ ತಗೋಬೇಕಂತ. ಕ್ಯಾಬಿನೆಟ್ ಅಲ್ಲಿ 15 ಜನ ಒಳ ಮೀಸಲಾತಿ ವಿರುದ್ಧವಾಗಿದ್ದಾರೆ. 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 ಹೆಸರು ಸಮೇತ ಹೇಳಬಲ್ಲೆ ನಾನು, ಕೆಲವು ಕಡೆ ಹೇಳಿದ್ದೀನಿ ಕೂಡ. 15 ಜನ ಒಳ ಮೀಸಲಾತಿ ಯಾವುದೇ ಕಾರಣಕ್ಕಾಗಬಾರ್ದು. ಇವತ್ತು ಉಪಸಮಿತಿ ಮಾಡಿ ಮುಂದಕ್ಕೆ ಆಗ್ಬೇಕು ಅಷ್ಟೇ. ಕ್ಲೋಸ್. 19 ತೀರ್ಮಾನ ಆಗ್ತಾನೆ ಇಲ್ಲ. ಸಾವಿರಾರು ಜನ ಅವತ್ತು ಲಗ್ಗೆ ಆಗ್ತೀವಿ ಅನ್ನೋ ಒಂದು ದೊಡ್ಡ ಆಕ್ರೋಶ ಐತಲ್ಲ, ಆಕ್ರೋಶಕ್ಕೆ ಅವತ್ತು ಒಳ ಮೀಸಲಾತಿಯನ್ನು ಈ 3 ಲೆಕ್ಕಾಚಾರ ಮಾಡಿಬಿಟ್ರು. ಅದು ಇಲ್ಲೀಗಲ್ ಅಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಅವತ್ತೇ ಹೇಳಿದ್ದೀವಿ ನಾವು. ಅಂಜನೇಯವರು ಕೂಡ ಟು ದಿ ಸ್ಪಾಟ್ ಅಲ್ಲಿ ಹೌದು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ಟಿವಿಗಳಲ್ಲಿ ಅವತ್ತೇ ಮಾತಾಡಿರ ಮಾಸ್ಕರ್ ಹೇಳ್ತಾನ ಕಾಟಾಚಾರಕ್ಕೆ ಮಾತಾಡಿರೋದು. 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 ವಿಧಾನಸೌಧ ಹೊರಗಡೆ ಬಂದು ಕೂಡಲೇ ಟಿವಿಗಳ ಜೊತೆ ಅಂಜನೇಯವರು ಹೌದು ಅಲೆಮಾರಿಗಳಿಗೆ ಅನ್ಯಾಯ ಆಗಿಲ್ಲ ಬಂದು ನಮ್ಮಲ್ಲಿ ಬಂದು ಅಲೆಮಾರಿಗಳಿಗೆ ಅನ್ಯಾಯ ಆಗಿಲ್ಲ ಅಂತೇಳಿ. ಇದಕ್ಕಿಂತ ಬದ್ಧತೆನೇ ಬೇಕು. ಕಾಂಗ್ರೆಸ್ ವಿರುದ್ಧ ಮಾತಾಡಿದಂಗಲ್ಲ ಅಂಜನೇಯವರು. ಬೂಟೆಕ್ ಅವರವರು ಬೂಟ್ಲಿಕ್ಕರ್ಸ ಪಕ್ಷದ ಗುಲಾಮರ ಬೂಟೆಕ್ ಅವರವರು ಬೂಟ್ಲಿಕ್ಕರ್ಸ ಪಕ್ಷದ ಗುಲಾಮರ ಬೂಟೆಕ್ ಅವರವರು ಬೂಟ್ಲಿಕ್ಕರ್ಸ ಪಕ್ಷದ ಗುಲಾಮರ ಯಾವುದೇ ರೀತಿಯಲ್ಲಿ ಒಂದು ಪಕ್ಷದ ನಾಯಕರನ್ನು ಓಲೈಸಬೇಕಂತ ಕೆಲಸ ಓಲೈಕೆಗಳಾಗ್ತಿರ್ತವೆ. ಅವ್ರು ವ್ಯಕ್ತಿಗತವಾಗಿರ್ತಕ್ಕ ತೀರ್ಮಾನ ರೀ. ನೀನೇ ಅವರು ಓಲೈಕೆ ಮಾಡ್ಬೇಕಾ ಬಿಡಬಾರ್ದು ಅಂತ ಹೇಳಿದ್ರು. ಅವರವ್ರ ರಾಜಕೀಯ ತೀರ್ಮಾನಗಳು, ಅವ್ರವ್ರ ರಾಜಕೀಯ ಲೆಕ್ಕಾಚಾರಗಳಿರ್ತಾವೆ. ಎಲ್ಲರೂ ಅಂಬಣ್ಣ ಥರ ಎಲ್ಲರೂ ಭಾಸ್ಕರ್ ಥರ ಹೋರಾಟ ಮಾಡ್ಬೇಕಂತ ಇದೆಯಲ್ಲ. ಭಾಸ್ಕರೇ ಅಂಬಣ್ಣ ಅಂಬಣ್ಣೆ, 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 ಭಾಸ್ಕರೇ ಅಂಬಣ್ಣ ಅಂಬಣ್ಣೆ. ಅಂಜನೇಯವರೇ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಅಂಜನೇಯರಿಗಿರ್ತಕ್ಕಂಥ ಬದ್ಧತೆಗೆ ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಅಂಜನೇಯರಿಗಿರ್ತಕ್ಕಂಥ ಬದ್ಧತೆಗೆ ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಅಂಜನೇಯರಿಗಿರ್ತಕ್ಕಂಥ ಬದ್ಧತೆಗೆ ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ಅಂಜನೇಯರಿಗಿರ್ತಕ್ಕಂಥ ಬದ್ಧತೆಗೆ ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಇಲ್ಲ. ಬಲಿರೇ ಜೈ ಅಂಜನೇಯಂ ಎಚ್ ಅಂಜನೇಯಂ ಬಲಿರೇ ಬಲೆ ಅಂಜನೇಯಂ ಸ್ವಾಭಿಮಾನಕ್ಕಿಂತ ಪಕ್ಷವೇ ತೃಣ ಸಮಾನೆಂದ ಬಳಿರೇ ಬಲೆ ಆಂಜನೇಯ ಎಚ್ ಅಂಜನೇಯಂ ಬಳಿರೇ ಬಲೆ ಆಂಜನೇಯ. ಪಡೆ ಹೊಡೆದು ಹೇಳ್ತಾ ಇದ್ದೀನಿ, ಆ ತಾಕತ್ತಿರುವುದು ಆಂಜನೇಯವರಿಗೆ. 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 ಇದುವರೆಗೆ ನಿದ್ದೆ ಮಾಡಲಾರದೆ ಸುತ್ತಾಡ್ತಾ ಇದ್ದಾರೆ ಅಭಿಮಾನಿಗಳು. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜನಗಳು ಒತ್ತಾಯ ಮಾಡಿ ಕೆಲವು ಕಡೆ ಸಂಭ್ರಮ ಮಾಡಿದ್ದು ಬಿಟ್ಟರೆ ಆ ಸಂಭ್ರಮ ಅಷ್ಟು ಸಕ್ಸಸ್ ಆಗಿಲ್ಲ ಅನ್ನೋ ನೋವು ಅವರಿಗಿದೆ. ನನ್ನ ಜಿಲ್ಲೆಯಲ್ಲಿ ಜನ ನನ್ನ ಬಂದು ಅಪ್ಪಿಕೊಂಡು ಹೂವು ಹಾಕಿದಾಗ ನೀವು ಹೂವು ಹಾಕ್ಬಾರ್ದಂತ ತಿರಸ್ಕಾರ ಮಾಡೋದು ಕಾಮನ್ ಸೆನ್ಸ್ ಅಲ್ರಿ. ಹೂವು ಹಾಕಿ ನಾನು ದೊಡ್ಡ ಇರೋಣ. ನನ್ನ ಜನಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಗೌರವಕ್ಕೆ ಹಣ ನೀನು ಮನೆ ಬಿಡಬೇಕಿಲ್ಲ 2 ತಿಂಗಳು, ನೀನು 5 ತಿಂಗಳು ಬಿಟ್ಟಿದ್ದು ಗೊತ್ತಿಲ್ಲ, 20 ತಿಂಗಳು ಬಿಟ್ಟಿದ್ದು ಗೊತ್ತಿಲ್ಲ, 20 ವರ್ಷ ಮಾಡಿದ್ದು ಗೊತ್ತಿಲ್ಲ, ಈ ತೀರ್ಮಾನ ಆಗಿಲ್ಲ ಇಲ್ಲಿವರೆಗೆ ಬರಬಾರ್ದು ನಿನ್ನಿಂದ. ಮೊನ್ನೆ ರಾಯಚೂರು ಜಿಲ್ಲೆಯಿಂದ 300 ಜನ ಸೈನಿಕರು ಬಂದಿದ್ದರು ಸರ್ಕಾರ ಉಸಿರುಗಡಿಸಲಿಕ್ಕೆ. ರಾಯಚೂರು ಒಂದು ಜಿಲ್ಲೆಯಿಂದನೇ ಆ್ಯಕ್ಚುಲಿ ತುಮಕೂರು ಮತ್ತು ಚಿತ್ರದುರ್ಗದಿಂದ ಭಾಳಷ್ಟು ಜನ ಬಂದಿದ್ದರೆ ಅದರ ಆಟನೇ ಬೇರೆ ಆಗಿತ್ತು. ಈಗಲೂ ಕೂಡ ನಾವು ನಿದ್ದೆ ಮಾಡ್ತಾ ಇಲ್ಲ. ಆರೋಗ್ಯದ ಬಗ್ಗೆ ಲೆಕ್ಕನೇ ಇಲ್ಲ. ಡೋಂಟ್ ಕೇರ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಭಾಸ್ಕರ್, ನೀನೇನು ಹೋರಾಟ ಮಾಡ್ತೀನಿ ನಾನು, ನಿನ್ನ ವ್ಯಕ್ತಿಗತ ತೀರ್ಮಾನ. ಅದೇ ಕ್ರಾಂತಿಕಾರಿ ಹೋರಾಟ ಅಂದ್ರೆ ನಿನ್ನಿಷ್ಟ. ನಿಂದು ಕ್ರಾಂತಿಕಾರಿ ಹೋರಾಟನ, ಹತಾಶ ಹೋರಾಟನ, ಭ್ರಮನಿರಸ ಹೋರಾಟ ನಾನು ಯಾಕೆ ಹೇಳಲಿ? ನಿಂದು ಕ್ರಾಂತಿಕಾರಿ ಹೋರಾಟನ,
ಹತಾಶ ಹೋರಾಟನ, ಭ್ರಮನಿರಸ ಹೋರಾಟ ನಾನು ಯಾಕೆ ಹೇಳಲಿ? ಇದು ಕ್ರಾಂತಿಕಾರಿ ಹೋರಾಟನ, ಹತಾಶ ಹೋರಾಟನ, ಭ್ರಮನಿರಸ ಹೋರಾಟ ನಾನು ಯಾಕೆ ಹೇಳಲಿ? ಇದು ಕ್ರಾಂತಿಕಾರಿ ಹೋರಾಟನ, ಹತಾಶ ಹೋರಾಟನ, ಭ್ರಮನಿರಸ ಹೋರಾಟ ನಾನು ಯಾಕೆ ಹೇಳಲಿ? ನನ್ನದೇ ಆಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನನ್ನದೇ ಆಗಿರ್ತಕ್ಕಂಥ ಒಂದು ತಂಡದ ಒಂದು ಲೆಕ್ಕಾಚಾರಗಳು ಮಾಡಿಕೊಂಡು, ಉದ್ದಾಡಿ ಚರ್ಚೆಗಳು ಮಾಡಿಕೊಂಡು, ಆಂತರಿಕ ಬಹಿರಂಗ ಚರ್ಚೆಗಳು ಮಾಡಿಕೊಂಡು ಜನರ ಜೊತೆ ಇದ್ದೀವಿ. ಸರ್ಕಾರದ ವಿರುದ್ಧ ಯುದ್ಧ ಮಾಡ್ತೀವಿ. ಹೈಕಮಾಂಡ್ ಒಪ್ಪಲೇಬೇಕು ನಮ್ಮ ಮಾತನ್ನು. ಹೈಕಮಾಂಡ್ ವಿರುದ್ಧ ಮಾತಾಡಿದ್ದಕ್ಕೆ ಇತಿಹಾಸ ನೋಡಿ ತೋರಿಸ್ತೀಯ ನೀನು ಕಾಂಗ್ರೆಸ್ಸಿಗರು? ಏನು ನಿನ್ನೆ ಫೋನ್ ಮಾಡಿ ಬ್ರಹ್ಮಾಂಡ ಭಯಾನಕ ಸತ್ಯಗಳನ್ನು ಬಿಚ್ಚಿಡಲಿದ್ದೇನೆ. ಏನದು ಭಯಾನಕ? ಅಲೆಮಾರಿಗಳು ಆಪರೇಷನ್ ಆಯ್ತಂತ. ಎಲ್ಲಿ ಆಗ್ತದೆ ಆಪರೇಷನ್? 500 ಜನ ಭಿಕ್ಷೆ ಬೇಡಿ ಫ್ಲೈಟಿಗೆ ಬಂದಿದ್ರು ಹುಚ್ಚ. ಅಲೆಮಾರಿಗಳು ಆಪರೇಷನ್ ಆಯ್ತಂತ. ಎಲ್ಲಿ ಆಗ್ತದೆ ಆಪರೇಷನ್? 500 ಜನ ಭಿಕ್ಷೆ ಬೇಡಿ ಫ್ಲೈಟಿಗೆ ಬಂದಿದ್ರು ಹುಚ್ಚ. ಅಲೆಮಾರಿಗಳು ಆಪರೇಷನ್ ಆಯ್ತಂತ. ಎಲ್ಲಿ ಆಗ್ತದೆ ಆಪರೇಷನ್? 500 ಜನ ಭಿಕ್ಷೆ ಬೇಡಿ ಫ್ಲೈಟಿಗೆ ಬಂದಿದ್ರು ಹುಚ್ಚ. ಅಲೆಮಾರಿಗಳು ಆಪರೇಷನ್ ಆಯ್ತಂತ. ಎಲ್ಲಿ ಆಗ್ತದೆ ಆಪರೇಷನ್? 500 ಜನ ಭಿಕ್ಷೆ ಬೇಡಿ ಫ್ಲೈಟಿಗೆ ಬಂದಿದ್ರು ಹುಚ್ಚ. ಸ್ವಂತ ಸ್ವಾಭಿಮಾನದಿಂದ ನಮ್ಮಂಥವ್ರು ಕೂಡ ಸ್ವಂತ ಖರ್ಚಿಗೆ ಬಂದಿದ್ದು. ಅವ್ರು ಹೇಳಿದ್ದಿಷ್ಟೇ, ಹಣ ನಾವು ಯಾರಿಗೆ ಚಾರ್ಜ್ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ, ನಿಮ್ಮ ಪಾಡಿ ನೀವು. ಹೌದು, 500 ಜನ. ನಾನು ಹೇಳ್ತಾ ಇದ್ದೀನಿ, ಒಳ ಮೀಸಲಾತಿ ಹೋರಾಟಗಾರರು ಡೆಲ್ಲಿ ಹೋಗಿಲ್ಲ, ಕರ್ನಾಟಕದಿಂದ ಆಂಧ್ರದಿಂದ ಹೋಗಿದ್ದು. ಆದರೆ ಅಲೆಮಾರಿಗಳು 500 ಜನ AICC ಕಚೇರಿಗೆ ನುಗ್ಗಿದಾಗ ಅಲ್ಲಿ ಲಾಠಿ ಚಾರ್ಜ್ ಆಗ್ತಿತ್ತು, ಫೈರಿಂಗ್ ಆಗ್ತಿತ್ತು, 144 ಡಿಕ್ಲೇರ್ ಆಗ್ತಿತ್ತು. ನಿನಗೆ ಗೊತ್ತಿರಲಿ. ನೇರವಾಗಿ ಫ್ರಂಟಲ್ಲಿ ಇರೋದೇ ನಾವು. ಯಾಕಂದರೆ ಬೆಂಗಳೂರಲ್ಲಿ ನಾವು ಹೋರಾಟ ಮಾಡೋದಕ್ಕೂ ಡೆಲ್ಲಿಯಲ್ಲಿ ಹೋರಾಟ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ರಸ್ತೆಗಳು ಬಂದಾಗ್ಬಿಟ್ಟು ಹೊಡೆದು ಬಿಡ್ತಾರೆ ಅವರು. ಅಲ್ಲಿರ್ತಕ್ಕಂಥದ್ದು ಫ್ಯಾಸಿಸ್ಟ್ ಗೌರ್ಮೆಂಟ್, ಅಲ್ಲಿರ್ತಕ್ಕಂಥ ಮಿಲಿಟರಿ ಆಡಳಿತ, ಅಲ್ಲಿರ್ತಕ್ಕಂಥದ್ದು ಪೊಲೀಸ್ ರಾಜ್ಯ. ಲೆಕ್ಕಪತ್ರ ಮೂತಿ ಹೊಡ್ತಾರೆ ಓಡಾಡಿಸಿ. ಅವಾಗ ನಾವು ಟ್ಯಾಕ್ಟಿಕಲ್ ಆಗಿ ಅಲ್ಲಿಗೆ ನಿಲ್ಲಿಸಿ ಮತ್ತೆ ನಾವು 10 ಜನ ಒಳಗೆ ಹೋಗಿ ಮಾತಾಡಿದ್ವಿ. ಏನು ಹೇಳಿದ್ವಿ ನಾವು ಹೈಕಮಾಂಡಿಗೆ? ಕರ್ನಾಟಕ ಸರ್ಕಾರ ತಪ್ಪು ಮಾಡಿದೆ, ಅದಕ್ಕೋಸ್ಕರ ಅಲೆಮಾರಿಗಳು ಬೀದಿಗೆ ಬರಬೇಕಾಯಿತು, ಬಲಾಢ್ಯರ ಜೊತೆ ಸೇರಿಸಬಾರ್ದಾಗಿತ್ತು. ಈಗ ಒಪ್ಕೊಂಡಿದ್ದಾರೆ. ಮಾದೇಪುರ ಅವ್ರ ಜೊತೆ ಚರ್ಚೆ ಆಗಿದೆ, CM ಜೊತೆ ಚರ್ಚೆ ಆಗಿದೆ, ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಚರ್ಚೆ ಆಗಿದೆ, ನಮ್ಮ ವಾರ್ತಾ ಇಲಾಖೆಯ ಸಚಿವರು ಶಿವರಾಜ್ ತಂಗಡಿ ಅವರಿಗೆ ಚರ್ಚೆ ಆಗಿದೆ. ನಿನ್ನೆ ಮೊನ್ನೆವರೆಗೂ ನಮ್ಮ ಚರ್ಚೆಗಳು, ನಮ್ಮ ವಕಾಲತ್ ನಡೆದಿದೆ ಅವ್ರ ಜೊತೆ. ಯಾಕಂದ್ರೆ ಕ್ಯಾಬಿನೆಟ್ ತೀರ್ಮಾನ ಇವರೇ ತಗೋಬೇಕು. HK ಪಾಟೀಲ್ ಅವ್ರ ಜೊತೆ ಮಾತಾಡಬೇಕಾಗಿದೆ. ಕೇವಲ ನಮ್ಮಿಬ್ಬರು ಸಚಿವರ ಜೊತೆ ಅಲ್ಲ, ನಮ್ಮ ಸಚಿವರ ಜೊತೆ ಇನ್ನೊಂದು 15 ಜನ ನಮಗೆ ಸಪೋರ್ಟ್ ಮಾಡದೆ ಹೋದರೆ ಈ 1% ಮೀಸಲಾಗಲಿಲ್ಲ. 1% 18ರಲ್ಲಿ ಕೊಡಬೇಕಾ, 17ರಲ್ಲಿ ಕೊಡಬೇಕಾದ್ರೆ ಬೇರೆ ಥರ ಚರ್ಚೆ. 1% ಕೊಡಲೇಬೇಕು. ನೀವು ಮಾಡಿರ್ತಕ್ಕಂಥ ತಪ್ಪು. ಇದು ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ ಏನ್ರಿ? ಈಗ ಯಾವ ಮಾತಾಡೋದು ಇತಿಹಾಸದಲ್ಲಿ? ವಿಜಯ ಭಾಸ್ಕರ್ ಹೇಳಕತ್ತೀನಿ, ನಿನ್ನ ಭಾಷೆ ನಿನ್ನ ನಾಲಿಗೆ ನೀವು ಹಿಡಿತಾ ಇರಬೇಕು. ವಿಜಯ ಭಾಸ್ಕರ್ ಹೇಳಕತ್ತೀನಿ, ನಿನ್ನ ಭಾಷೆ ನಿನ್ನ ನಾಲಿಗೆ ನೀವು ಹಿಡಿತಾ ಇರಬೇಕು. ವಿಜಯ ಭಾಸ್ಕರ್ ಹೇಳಕತ್ತೀನಿ, ನಿನ್ನ ಭಾಷೆ ನಿನ್ನ ನಾಲಿಗೆ ನೀವು ಹಿಡಿತಾ ಇರಬೇಕು. ವಿಜಯ ಭಾಸ್ಕರ್ ಹೇಳಕತ್ತೀನಿ, ನಿನ್ನ ಭಾಷೆ ನಿನ್ನ ನಾಲಿಗೆ ನೀವು ಹಿಡಿತಾ ಇರಬೇಕು. ಹೋರಾಟಗಾರರು ಮಾತಾಡ್ತಕ್ಕಂಥ ಪ್ರತಿ ಮಾತು ಅದ್ರ ತೂಕ ಇರ್ತದೆ. ಬೋಟ್ಲಿಕ್ಕರ್ಸ್ ಮಾಡೋ ಕೆಲಸ ಮಾಡ್ತೀವಿ ನಾವು. ಮಾಡಿದಾನೆ ಯಾವನಾದರೂ? ಯಾವ ಬೂಟ್ಲಿಕ್ಕರ್ಸು? ನಿನ್ನಿಂದ ಕಲಿಬೇಕು ಬೂಟ್ಲಿಕ್ಕರ್ಸ್ ಹೆಂಗೆ ಮಾಡ್ಬೇಕಂತ, ಬೂಟ್ ಪಾಲಿಶ್ ಹೆಂಗೆ ಮಾಡ್ಬೇಕಂತ ನಿನ್ನಿಂದ ಕಲಿಬೇಕು. ಟ್ರೈನಿಂಗ್ ಮಾಡ್ಕೊಂಡು ನಾವು 35 ವರ್ಷ ಹೋರಾಟ ಮಾಡಿ ಬೂಟ್ ಪಾಲಿಶ್ ಹೆಂಗೆ ಮಾಡ್ಬೇಕಂತ ನಿನ್ನಿಂದ ಕಲಿಬೇಕು. ಟ್ರೈನಿಂಗ್ ಮಾಡ್ಕೊಂಡು ನಾವು 35 ವರ್ಷ ಹೋರಾಟ ಮಾಡಿ ಬೂಟ್ ಪಾಲಿಶ್ ಹೆಂಗೆ ಮಾಡ್ಬೇಕಂತ ನಿನ್ನಿಂದ ಕಲಿಬೇಕು. ಟ್ರೈನಿಂಗ್ ಮಾಡ್ಕೊಂಡು ನಾವು 35 ವರ್ಷ ಹೋರಾಟ ಮಾಡಿ ಬೂಟ್ ಪಾಲಿಶ್ ಹೆಂಗೆ ಮಾಡ್ಬೇಕಂತ ನಿನ್ನಿಂದ ಕಲಿಬೇಕು. ಟ್ರೈನಿಂಗ್ ಮಾಡ್ಕೊಂಡು ನಾವು 35 ವರ್ಷ ಹೋರಾಟ ಮಾಡಿ ಬೂಟ್ ಪಾಲಿಶ್ ಹೆಂಗೆ ಮಾಡ್ಬೇಕಂತ ನಿನ್ನಿಂದ ಕಲಿಬೇಕು. ಟ್ರೈನಿಂಗ್ ಮಾಡ್ಕೊಂಡು ನಾವು 35 ವರ್ಷ ಹೋರಾಟ ಮಾಡಿ. BJP ಕಾಂಗ್ರೆಸ್ JDS ಬಿಟ್ಟಿಲ್ಲ. ನೀನು ರಾಯಚೂರಿಗೆ ಬಂದಾಗ ರಾಯಚೂರಲ್ಲಿ ಈ ಮಾತು ಹೇಳಿದೆ, RSSನ BJPನ ಕಾಂಗ್ರೆಸ್ನ ಒದ್ದು ಓಡಿಸ್ತಕ್ಕಂಥ ಸಮುದಾಯ ಮಾದಿಗರದು. ಯಾಕಂದರೆ BK ಮಕ್ಕಳು ನಾವು. ಈ ಸಮುದಾಯ ಯಾವುದೇ ಪಕ್ಷಕ್ಕೆ ಜ್ಯೋತಿ ಬೆಳಂಗಿಲ್ಲ. ಒಂದು ವೇಳೆ ಈ ಪಕ್ಷ ಯಾವುದೇ ಸಮುದಾಯಕ್ಕೆ ಯಾವುದೇ ಪಕ್ಷಕ್ಕೆ ಒತ್ತಿ ಬಿದ್ದಿದ್ರೆ ಎಂದೋ ಒಳ ಮೀಸಲಾತಿತ್ತು ಅನ್ನೋದನ್ನ ಹೇಳಿದ್ದೀನಿ ಮುಂದೆ. ಇದು ಮಾದಿಗರಿಗಿರ್ತಕ್ಕಂಥ ತಾಕತ್ತು, ಮಾದಿಗರಿಗಿಂತ ಸೈದ್ಧಾಂತಿಕ ಬದ್ಧತೆ, ಮಾದಿಗರ ತಿಳಿಗಿರೋ ಅಂಬೇಡ್ಕರ್ ಫಿಲಾಸಫಿ. ಇದು ಮಾದಿಗರಿಗಿರ್ತಕ್ಕಂಥ ತಾಕತ್ತು, ಮಾದಿಗರಿಗಿಂತ ಸೈದ್ಧಾಂತಿಕ ಬದ್ಧತೆ, ಮಾದಿಗರ ತಿಳಿಗಿರೋ ಅಂಬೇಡ್ಕರ್ ಫಿಲಾಸಫಿ. ಇದು ಮಾದಿಗರಿಗಿರ್ತಕ್ಕಂಥ ತಾಕತ್ತು, ಮಾದಿಗರಿಗಿಂತ ಸೈದ್ಧಾಂತಿಕ ಬದ್ಧತೆ, ಮಾದಿಗರ ತಿಳಿಗಿರೋ ಅಂಬೇಡ್ಕರ್ ಫಿಲಾಸಫಿ. ಇದು ಮಾದಿಗರಿಗಿರ್ತಕ್ಕಂಥ ತಾಕತ್ತು, ಮಾದಿಗರಿಗಿಂತ ಸೈದ್ಧಾಂತಿಕ ಬದ್ಧತೆ, ಮಾದಿಗರ ತಿಳಿಗಿರೋ ಅಂಬೇಡ್ಕರ್ ಫಿಲಾಸಫಿ. ನೀನು ಬಂದಿದ್ದು ಹೋರಾಟಕ್ಕೆ ಯಾವಾಗ? ಡಿಸೆಂಬರ್ 11ಕ್ಕೆ 2022ರಲ್ಲಿ ಬಂದು ಮೈ ಬರ್ಕೊಂಡಿದ್ದು ಬಿಟ್ರೆ ಮತ್ತೇನು ಹೋರಾಟದಲ್ಲಿ ಬಂದಿದ್ಯಾ? ನೀನು ಬಂದಿದ್ದು ಹೋರಾಟಕ್ಕೆ ಯಾವಾಗ? ಡಿಸೆಂಬರ್ 11ಕ್ಕೆ 2022ರಲ್ಲಿ ಬಂದು ಮೈ ಬರ್ಕೊಂಡಿದ್ದು ಬಿಟ್ರೆ ಮತ್ತೇನು ಹೋರಾಟದಲ್ಲಿ ಬಂದಿದ್ಯಾ? ನೀನು ಬಂದಿದ್ದು ಹೋರಾಟಕ್ಕೆ ಯಾವಾಗ?
ಡಿಸೆಂಬರ್ 11ಕ್ಕೆ 2022 ಬಂದು ಮೈ ಬಳ್ಕೊಂಡಿದ್ದು ಬಿಟ್ರೆ ಮತ್ತೇನು ಹೋರಾಟದಲ್ಲಿ ಬಂದಿದ್ಯಾ? ನೀನು ಬಂದಿದ್ದು ಹೋರಾಟಕ್ಕೆ ಯಾವಾಗ? ಡಿಸೆಂಬರ್ 11ಕ್ಕೆ 2022 ಬಂದು ಮೈ ಬಳ್ಕೊಂಡಿದ್ದು ಬಿಟ್ರೆ ಮತ್ತೇನು ಹೋರಾಟದಲ್ಲಿ ಬಂದಿದ್ಯಾ? ಹೋರಾಟದ ಜೊತೆಗಿರೋದು ಬೇರೆ. ನಿನ್ನಂತ ಸಾವಿರಾರು ಜನ ಬಂದಿದ್ದಾರೆ. ಅದು ನಾನು 35 ವರ್ಷ ಅಂತ ಹೇಳ್ತೀಯ ನೀನು. ನನಗೆ 18 ವರ್ಷ ಇತ್ತು. MRHS ಹೋರಾಟದಲ್ಲಿ ನಾವು ಕಾರ್ಯಕರ್ತರಾಗಿದ್ದೆ. ಯಾವ ಹೋರಾಟಕ್ಕೆ ಬಂದಿದ್ದೀನಿ? 2022 ಹೋರಾಟ ಬಿಟ್ಟರೆ 101 ದಿನ ಅಲ್ಲಿ ಕುಂತು ಜಗಳಗಳಾಗಿ ನಮ್ಮ ರಕ್ತಮಣಿ ಗುಡಿಮಣಿಯನ್ನ ಅಲ್ಲಿರ್ತಕ್ಕಂಥ ಕೆಲವು ಪುಡಾರಿಗಳು ಒಡೆದೋಡಿಸ್ತಕ್ಕಂಥ ಕೆಲಸ ಮಾಡಿದ್ರು, ಟೆಂಟಲ್ಲಿ ಇರಬಾರ್ದಂತ. ಆ ಗುಂಡಗಳನ್ನ ಎಡೆಮುರಿ ಕಟ್ಟಿ ನಿಮ್ಮಪ್ಪನ ನೀವು ಹೊಡಿತಾ ಇದ್ದೀರಿ. ಏ ಬದ್ಮಾಶ್, ನಮ್ಮ ಮುಖ ಇನ್ನೊಂದ್ಸಲ ನೋಡ್ಬೇಡ ಅಂತ ಓಡಾಡಿಸಿರ್ತಕ್ಕಂಥ ಇತಿಹಾಸ ಈ ಚಳವಳಿಗೆ. ಇವೆಲ್ಲ ಹೇಳ್ಬೇಕೆ ನಿನ್ನ ಕತೆಗಳು? ರಕ್ತಮುನಿಯನ್ನು ಬೆಳಗಾವಲ್ಲಿ ಓಡಾಡಿಸಿ ಹೊಡೆದು ಸತ್ತೋಗಿರೋದು ಬಿಟ್ಟು ಇದು ರಕ್ತಮುನಿ ಇದ್ದವ್ರಿಗೆ ಬಿಟ್ಟಿದ್ದಾನ ಹೋರಾಟದ ಜಾಡು? 65 ವರ್ಷ ಒಳ ಮೀಸಲಾತಿ ಅವರು ನೀವು ನಿದ್ದೆ ಮಾಡೋಗಿರೋದು ಇಲ್ಲಿ ಬೆಂಗಳೂರಲ್ಲಿ ಇದೆ. ನಿನ್ನೆ ಮೈಸೂರಿಗೆ ಬಂದವರು, ಡೆಲ್ಲಿಗೆ ಹೋಗಿದ್ದಾರೆ. ಆ ಬದ್ಧತೆ ನೀವು ಗುಲಾಮತಿಯನ್ನು ಯಾರು ಗುಲಾಮರು? ಈಗೇನು ಮಾಡಿದಪ್ಪ ನೀನು? ಮೈ ಮೂರ್ಖ ಸತ್ತೋಗ್ಬಿಟ್ಟೆ. ಹೆಣಗಳು ಹೋಗ್ಬಿಟ್ವಾ ವಿಧಾನಸೌಧಕ್ಕೆ? ಕಬ್ಬನ್ ಪಾರ್ಕಲ್ಲೇ ಹೋಗಿದ್ದೆ ಅವತ್ತು. ನಿಗೇಟ್ ನುಗ್ಗಿಬಿಟ್ಟೆ, ಪಲ್ಟಿ ಹೊಡೆದ್ಬಿಟ್ಟೆ. ಬ್ರಹ್ಮಾಂಡ ಬಯಲಾಯ್ತಾ? ಒಳ ಮೀಸಲಾತಿ ಜಾರಿ ಆಯ್ತಾ? ಏ ತಮ್ಮ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಕೇವಲ ಈ ಥರ ಅಧಿಚಾಡೋದ್ರಿಂದ ಒಳ ಮೀಸಲಾತಿ ಜಾರಿ ಆಗಂಗಿಲ್ಲ. ಏ ತಮ್ಮ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಕೇವಲ ಈ ಥರ ಅಧಿಚಾಡೋದ್ರಿಂದ ಒಳ ಮೀಸಲಾತಿ ಜಾರಿ ಆಗಂಗಿಲ್ಲ. ಏ ತಮ್ಮ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಕೇವಲ ಈ ಥರ ಅಧಿಚಾಡೋದ್ರಿಂದ ಒಳ ಮೀಸಲಾತಿ ಜಾರಿ ಆಗಂಗಿಲ್ಲ.